ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯಿಂದ ಕೆಲವರು ಕಾಂಗ್ರೆಸ್ಗೆ ಬರಲಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಸದ್ಯದಲ್ಲೇ ನಮ್ಮಲ್ಲೂ ಶುರುವಾಗುತ್ತದೆ, ಆದರೆ ಅಂಕಿ ಸಂಖ್ಯೆ ಹೇಳಲ್ಲ. ಇನ್ನೂ ಬಹಳ ಜನ ಬರ್ತಾರೆ. ನಿಮಗೂ ಗೊತ್ತಿದೆ ಯಾರು ಬರ್ತಾರೆ ಅನ್ನೋದು ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವಕಾಶವಾದಿಗಳಿಗೆ ಏನು ಮಾಡೋಕ್ಕೆ ಆಗಲ್ಲ. ಕಾಲಕ್ಕೂ ಇಂಥದ್ದನ್ನು ನೋಡ್ತಾ ಇದ್ದೇವೆ. ಯಾವುದೋ ರೀತಿಯಲ್ಲಿ ಶುದ್ಧವಾಗಬೇಕು. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ ಎಂದರು. ಅವಕಾಶವಾದಿಗಳ ಬಗ್ಗೆ ನಾವು ಏನು ಮಾಡೋಕ್ಕಲ್ಲ. ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ. ಆಯ್ತು, ಒಂದು ರೀತಿಯಿಂದ ಅದು ಶುದ್ಧ ಆಗಬೇಕು. ಇವತ್ತು ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದೇ ಇವತ್ತು ದಿವಸ ನಾವು ನಮ್ಮ ಸಿದ್ಧಾಂತ ಇಟ್ಟುಕೊಂಡು ನಾವು ಮುಂದುವರಿತೀವಿ. ಇವತ್ತು ನಾವು ಇದರಿಂದ ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ಧಾಂತ ಇಟ್ಕೊಂಡು ನಾವು ಸರ್, ಯತ್ನಾಳ್ ಅವ್ರ ಫ್ಯಾಕ್ಟ್ರಿ, ಯತ್ನಾಳ್ ಅವರು ಚಿಂಚೋಳಿ ಫ್ಯಾಕ್ಟ್ರಿ ಬಂದ್ ಕಾನೂನು ಪ್ರಕಾರ ಸಹ ಸರ್ಕಾರಗಳು ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಅದು ಯಾವುದು ಬೋರ್ಡು, ಅದು ಪರಿಸರ ಮಾಡಿಕೊಂಡು ಅದಕ್ಕೇನು ಅಧ್ಯಕ್ಷರು ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ ಬಿಜೆಪಿಯವ್ರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಅಂತಲೇ ಎಂ ಬಿ ಪಾಟೀಲ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಬ್ಬರ ಫ್ಯಾಕ್ಟ್ರಿ ಇರ್ಬೋದು, ಕಾನೂನಾತ್ಮಕವಾಗಿ ಏನು ನಡೆದಿರ್ತದೆ ಪ್ರಕಾರ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇರಿದ್ರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ. ಅದ್ರ ಬಗ್ಗೆ ಅವರು ಕೋರ್ಟ್ ಬಗ್ಗೆ ಹತ್ತಬೇಕಾಗ್ತದೆ. ನೋಡಿ, ನಾನು ಹೇಳಿದ್ದಲ್ಲ, ಅಧ್ಯಕ್ಷರು ನಮ್ಮವರಲ್ಲಪ್ಪ. ಅಧ್ಯಕ್ಷರು ಅಂದರೆ ಬಿ ಜೆ ಪಿ ಅವ್ರದೇ ಕೆವಾಡ ಇದೆ. ಅಧ್ಯಕ್ಷರು ಬಿ ಜೆ ಪಿ ಅವ್ರದಾಗ ಆಗಿದ್ದು ಅಂದರೆ ಬಿ ಜೆ ಪಿಯವರೇ ಯತ್ನಾಳ್ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಬೈಲರಿಗೆ ಯಾವುದು ಪರ್ಮಿಷನ್ ತಗೊಂಡಿಲ್ಲ, ಅಲ್ಲಿ ತನಿಖೆ ಹೋಗ್ಸಂದ್ರೆ ಬೈಲರ್ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇದೆಲ್ಲ ಕಾನೂನಾತ್ಮಕ ಸಮಸ್ಯೆಗಳು. ಇದಕ್ಕೆ ರಾಜಕೀಯವಾಗಿ ಈಗ ಮಾತಾಡಿದ್ರೆ ನಾವು ಹಿಂಗೆ ಹೇಳ್ಬೇಕಾಗ್ತದೆ. ಶಾಮೂರ್ ಶಿವಶಂಕರ್ ಅವರು ಇಲ್ಲ ಯಡಿಯೂರಪ್ಪ ಅವ್ರ ಬಗ್ಗೆ ಮತ ಚಲಾಯಿಸ್ತಾರೆ. ನೋಡಿ, ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ದಿವಸ ಆಶೀರ್ವದಿಸಿರ್ತಾರೆ, ಒಳ್ಳೆ ಕೆಲಸ ಒಂದೊಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ. ಇದಕ್ಕೆ ಅನರ್ಥಕ ಇಸ್ಕೊಳ್ಳೋಂಥದ್ದು ಆಗೋದಿಲ್ಲ. ಚುನಾವಣೆ ಬಂದಾಗ ಈಗ ಶಾಮನೂರವ್ರು ಕಾಂಗ್ರೆಸ್ಸಿಂದ ನಿಂತಿರ್ತಾರೆ ಏನ್ರಿ, ಕಾಂಗ್ರೆಸ್ ಶಾಮನೂರವರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದೆ, ಯುವಕದನ ಮಕ್ಕಳು ಸಮಾನದನ, ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದನ್ನು ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ. ಕಾಂಗ್ರೆಸ್ ಅದು ಇಫೆಕ್ಟ್ ಆಗಂಗಿಲ್ಲ ಯಾರಿಗೆ? ಕಾಂಗ್ರೆಸ್ಗೆ ಹೆಂಗಿದ್ರೆ ಎಷ್ಟೋ ಸಲ ಹೇಳ್ತಾರೆ. ಈಗ ಎಂ ಪಿ ಪಾಟೀಲ್ ಮಾತ್ರ ರಗಡ್ ಬಂದು ಹೋಗಿರ್ತಾರೆ. ಯಡಿಯೂರಪ್ಪನವ್ರು ಬಂದು ಎಂ ಪಿ ಪಾಟೀಲ್ ಒಳ್ಳೆ ಕೆಲಸ ಮಾಡಿ ನಂತರ ಸಲ ಹೋಗಿದ್ದಾರೆ ಅಂದ್ರೆ ಏನಾಯ್ತು? ಅವ್ರು ಮತ ಹಾಕಿ ಅಂತ ಹರಿಸ್ತನ್ನಿ ಅಂತ ಹೇಳಿದ್ರು. ವಯಸ್ಸು ಅವ್ರಿಗೆ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಬಿಜೆಪಿ ಹೈಕಮಾಂಡ್ ಭೇಟಿ ಗೊತ್ತಿರ ಯಾರು ಹೇಳಿದಾರಪ್ಪ? ಸತೀಶ್ ಜಾರಕಿಹೊಳಿ ನನಗೆ ಆತ್ಮೀಯ ಏನ್ರಿ, ಅವ್ರೇನ್ರ ಬಿ ಜೆ ಪಿ ಅವ್ರು ಭೇಟಿ ಆಗಿದ್ರೆ ನಾನು ಗೊತ್ತಿರ್ತೀನಿ. ಯಾರು ಹೇಳಿದಾರಪ್ಪ ನಿನ್ನೆ ಭೇಟಿ ಆಗಿದಾರಂತ? ನಿನ್ನೆ ಸಹ ಹೊರಟಿದ್ದಾರೆ. ಏನು ಬರ್ತಿದ್ರು ಭೇಟಿ ಆಗಿದ್ದಾರೆ. ಸುಮ್ಮನೆ ಯಾರಿಗೆ ಭೇಟಿ ಆಗಿದಾರಪ್ಪ? ಬಂದು ಫೋನ್ ಮಾಡಲ ಅವ್ರಿಗೆ. ಸರ್, ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಆಗಿದ್ರು, ಬಿ ಜೆ ಪಿಯಿಂದ ಹೊರಗೆ ಬಂದರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಅಲ್ಲ ಸರ್, ಕಾಂಗ್ರೆಸ್ಗೂ ಅನೇಕ ಜನರು ಬಿಜೆಪಿಯಿಂದ ಬರ್ತಾರೆ ಅಂತೇಳಿ ಮುಂಚೆ ಕೂಡ ಹೇಳಿದ್ರಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗ್ಬೋದು ಅಂತ ಆಗ್ತದೆ, ಸಂದರ್ಭ ಬಂದಾಗ ಆಗ್ತದೆ. ಯಾರೆಲ್ಲ ಬರ್ಬೋದು ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ನೀವೇ ಹೇಳಿ ಸರ್. ಅಂದ್ರೆ ಯಾರಾದ್ರೂ ಅದನ್ನೆಲ್ಲ ಇಲ್ಲಿ ಪತ್ರಿಕರ ಮುಂದೆ ಹೇಳಕ್ ಬರಲ್ಲ. ಅದನ್ನ ಸರ್ ಯಾರು ಬೇಡ ಸರ್, ಸಂಖ್ಯೆನಾದ್ರೂ ಹೇಳಿ ಸರ್. ಬರ್ತಾರಪ್ಪ, ಭಾಳ ಜನ ಬರ್ತಾರೆ. ನೋಡು, ಅವ್ರು ವೀರಶೈವ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದಾರ. ನಾವು ಚತುರ್ವರ್ಣದಿಂದ ಇಲ್ಲ, ನಾವು ಒಂದು ವೀರಶೈವ ಲಿಂಗಾಯತ, ನಾವೊಂದು ಧರ್ಮ ಅಂತ ಹೇಳಿದ್ದಾರೆ. ನಮ್ಮ ಉಪಜಾತಿಗಳು, ಜಾತಿಗಳು, ಧರ್ಮದ ಕೋಲದಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ತೀರಿ. ನಾವು ಚತುರ್ವರ್ಣದಾಗಿಲ್ಲಲ್ಲ, ಹಿಂದೂ ಧರ್ಮದ ಚತುರ್ವರ್ಣದಾಗ ನಾವಿಲ್ಲ. ಹತ್ತು ದಿವಸ ಅವ್ರು ಹೇಳಿದಂಥದ್ದನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅಂಟಿಲ್ ಫರ್ದರ್ ಆರ್ಡರ್ಸ್ ಮಾಡಿರ್ತಾರೆ ಅಂತ ನನಗೆ. ಸರ್, ಬಹಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸರ್ ಮಂಡಳಿ ವಿಚಾರ. ಅದಕ್ಕೆ ಅಂದರೆ ನನಗೆ ನಿರೀಕ್ಷಿತ ಕೊಟ್ಟಿಲ್ಲ ಅಂತ ಹೇಳಿ ಸರ್. ಈಗ ಸ್ವಾಭಾವಿಕವಾಗಿ ಇರೋದೇ ಅದೆಲ್ಲನೂ ಕೂಡ. ನಾಡಗೌಡರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ಡಮ್ಮಿ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿ. ನಾಡಗೌಡ ಬೆಂಬಲಿಗರು ಸರ್. ಯಾರು?
ಹಿರಿಯೇನಿಲ್ಲ ಅವರೇನು ಅವರು ಮಾಜಿ ಸಚಿವರು ಏನು ಅವ್ರ ನಿಗಮ ಮಂಡಳಿಗಿಂತ ಅವ್ರ ಮುಂದೆ ವೇಟ್ ಮಾಡಿ ಮುಂದೆ ಮಂತ್ರಿ ಆಗಬೇಕಾಗಿತ್ತು ನಮ್ಮ ಪ್ರಕಾರ. ಆದರೆ ಇವತ್ತು ಸಹ ಮುಖ್ಯಮಂತ್ರಿ ಅಪ್ ಮಾಡ್ಕೊಂಡಿದ್ದಾರೆ. ಮತ್ತು ಅದನ್ನು ನಾನೇನು ಅದು KSDL ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ. ಅದಕ್ಕೆ KSDL ಮೈಸೂರು ಸ್ಯಾಂಡಲ್ಸ್ ಇವತ್ತು ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ. ಸರ್, ಲೋಕಸಭಾ ಚುನಾವಣೆಗೆ ವಿಜಯಪುರದಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೀವ್ರ ಪೈಪೋಟಿ ನಡೆದಿದೆ. ಸೊ ಯಾವ ರೀತಿ ಪೈಪೋಟಿ ಇದೆ? ಹೊರಗಿನವ್ರು ಏನಾದರೂ ಬರ್ತಾರೆ ಎಲ್ಲ ನೋಡಿ, ಬಹುಶಃ ಯಾರು ಹೊರಗಿನವ್ರು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ. ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅದ, ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನು ಎಲ್ಲನೂ ಕೂಡ ವಿಚಾರ ಮಾಡ್ತಿರ್ತೀವಿ. ಆದರೆ ನಮ್ಮ ಪ್ರಕಾರ ಎಲ್ಲನೂ ಸ್ಥಳೀಯವಾಗಿ ಇವತ್ತು ಸಹ ಅಭ್ಯರ್ಥಿಗಳಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸ್ಥಳೀಯರಿಗೆ ಇವತ್ತು ಸಹ ಲೋಕಸಭೆ ಟಿಕೆಟ್ ಸಿಗುವಂಥ ಅವಕಾಶ ಜಾಸ್ತಿ ಇದಾವೆ. ಈ ಬಾರಿ ಸೆಪರೇಟ್ ಆಗಿ ಕಾಂಗ್ರೆಸ್ ಧ್ವಜ ಹಾರಿಸಿದೆ ಸರ್. ನಿಶ್ಚಿತವಾಗಿರುತ್ತೆ ಸರ್. ಅಲ್ಲಿ ನೀವು ಮನ್ KDP ಸಭೆಯಲ್ಲಿ ಅಕ್ವಾಡೆಕ್ ಬಗ್ಗೆ ಮಾತಾಡಿದ್ರಿ. ಅದು ಇನ್ನೂ ಕಲ್ಲಗನೇರಿಕೆ ನಡೀತಾ ಇದೆ ಸರ್. ಅಕ್ವಾಡೆಕ್ ಕ್ವಾರಿಂಗ್ ನಡೀತಾ ಇದೆ. ಏನು ಸರ್ ಎಷ್ಟು ಅದು ಯೋಜನೆ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಅದನ್ನು ಕ್ವಾರಿಂಗ್ ನೋಡ್ತು. ನಾನು ಆಮೇಲೆ ಅದು ಮಾಹಿತಿ ಪಡ್ಕೊಂಡಿಲ್ಲ. ಮಾಹಿತಿ ಪಡ್ಕೊಂಡು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಈ ರಾಮಣ ಬೂದಿಗೆ ಅರುಣ್ ಯೋಗಿರಾಜ್ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆ ದುಡ್ಡು ಕೊಡ್ಬೇಕಾಯ್ತು ಸರ್. 16 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ 12 ಲಕ್ಷ. ಅರುಣ್ ಯೋಗಿರಾಜ್ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಗಮನಿಸ್ತೀವಿ. ನಾನು ಕೂಡ ಹೇಳ್ತೇನೆ, ಯಾರಿಗೆ ಸಂಬಂಧಿಸಿದ ಸಚಿವರು ಹೇಳ್ತೇನೆ, ಅದನ್ನು ಬಿಡುಗಡೆ ಕೂಡ ಮಾಡಿರಿ ಅಂತ ಹೇಳಿ. ಓಂ ಶ್ರೀ ಕಾಳಿದೇವಿ ಜ್ಯೋತಿಷ್ಯ ಪೀಠ ಕೇರಳೀಯ ಮಾಂತ್ರಿಕ ಶಕ್ತಿ ಪಡೆದಿರುವ ಪಂಡಿತರು ಆತ್ಮಾನಂದ್ ಗುರುಜಿ ಭಟ್. ನಿಮ್ಮ ನಂಬಿಕೆಗೆ ಹೊಸ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆಯಿಂದ ಕರೆ ಮಾಡಿ. ಇವರ ದೂರವಾಣಿ ಸಂಖ್ಯೆ 9513448555. ನಿಮ್ಮ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ನೇರವಾಗಿ ಭೇಟಿ ನೀಡಿ. ವೀಕ್ಷಕರೇ, ನಿಮ್ಮ ಫೋಟೋ, ಹಸ್ತರೇಖೆ, ಮುಖಲಕ್ಷಣ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನಿಖರವಾಗಿ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಲಹ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಸಾಲಬಾಧೆ, ಕೌಟುಂಬಿಕ ಕಲಹ, ಆಸ್ತಿಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಖಾಯಂ ವಿಳಾಸ ಆತ್ಮಾನಂದ ಗುರೂಜಿ, ಪದ್ಮಸಾಗರ ಕಾಂಪ್ಲೆಕ್ಸ್, ಆಮಿರ್ ಟಾಕೀಸ್ ರೋಡ್, ವಿಜಯಪುರ. ಸಮಯ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ. ಇವರ ದೂರವಾಣಿ ಸಂಖ್ಯೆ 9513448555. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.